ಹೇಳಿದ್ರೆ ನಮಗೆ ನನ್ನ ಗಂಡನಿಗೆ ಕ್ಯಾನ್ಸರ್ ಆಗಿತ್ತು, ಕಿಸ್ವೈ ಹಾಸ್ಪಿಟಲ್ ಇದ್ದು. ನಾನು ಹಾಸ್ಪಿಟ್ಲಿಂದಲೇ ಬೇಡ್ಕೊಂಡಿದ್ದೆ ನನ್ನ ಗಂಡನಿಗೆ ಹುಷಾರಾದ್ರೆ ಸಾಕಪ್ಪ ದೇವ್ರೆ, 15,600 ರೂಪಾಯಿಂದ ಇಂಜೆಕ್ಷನ್ ಹಾಕ್ಬೇಕು ಅಂತ ಹೇಳಿದ್ದೆ, ಲೈಫ್ ಟೈಮ್ ತಗೋಬೇಕು ಅಂತ ಹೇಳಿದ್ದೆ. ಮತ್ತೆ ಬೇಡ್ಕೊಂಡೆ ನಾನು, ನನ್ನ ತಾಳಿ ಭಾಗ್ಯ ಗಟ್ಟಿ ಇದೆ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡಿ ನನ್ನ ಗಂಡನ ಉಳಿಸ್ಕೊಟ್ಟೆ. ತಿಂಗಳ 15,000 ರೂಪಾಯಿ ಹೆಂಗಪ್ಪ ಹೊಂಚೋದು ಅಂತ ಹೇಳ್ಬಿಟ್ಟು ನಾನು ಮತ್ತೆ ಬೇಡ್ಕೊಂಡೆ. ಇಂಜೆಕ್ಷನ್ ಏನು ಇಲ್ದಂಗೆ ನನ್ನ ಗಂಡನ ಮತ್ತೆ ಬದುಕಿಸ್ಕೊಡು ಅಂತ ಹೇಳ್ಬಿಟ್ಟು ಬೇಡ್ಕೊಂಡೆ. ಅದನ್ನು ನೆರವೇರಿಸ್ಕೊಡ್ತು ದೇವರು. ಮತ್ತೆ ನಾನು ಇಂಜೆಕ್ಷನ್ ಇವಾಗ ತಗೊಳ್ತಿಲ್ಲ. ನಮ್ಮ ಮನೆಯವರು ಅಲ್ಲೇ ಒಂದು 6 ತಿಂಗಳಾಯ್ತು ಇಂಜೆಕ್ಷನ್ ಬಿಟ್ಬಿಟ್ಟು. ಆಮೇಲೆ ನಾವು ಸ್ಕ್ಯಾನಿಂಗ್ ಮಾಡಿಸಿದ್ದು ಎಲ್ಲ ನಾರ್ಮಲ್ ಅಂತ ಬಂದಿದೆ. ನನ್ನ ತಾಳಿ ಭಾಗ್ಯ ಹಿಂಗೆ 100 ವರ್ಷ ನನಗೆ ಗಟ್ಟಿಯಾಗಿ ಕೊಟ್ಟರೆ ಗುರುಗಳು ನನಗೆ ಆಶೀರ್ವಾದ ಬೇಡ್ಕೊಂತೀನಿ. ಅದೆಲ್ಲ ನೆರವೇರ್ತೈತಿ, ಆ ತಾಯಿ ನಂಬಿಕೆ. ತಾಯಿ, ನನ್ನ ತಂಗಿ ಮಾಂಗಲ್ಯ ಸ್ಥಿರವಾಗಿರ್ಲಿಕ್ಕೆ ಎಲ್ಲ ಆಶೀರ್ವಾದ ಮಾಡ್ರಪ್ಪ. ತಂಗಿ ಇದು ನಾನು ಹೇಳಿದ್ದಲ್ಲ, ಅದು ಆಡ್ಸಿದ್ದು ಅಷ್ಟೇ. ನನ್ನ ಧರ್ಮ ಹೇಳೋದು, ನಂಬಿಕೆ ಬಿಟ್ಟು ನಮ್ಮ ಧರ್ಮ ಅನ್ನೋದು ನಾವು ದೇವರಿಗೆ ಅಂತ ಹೇಳಲ್ಲ. ನಿಮ್ಮ ನಂಬಿಕೆ ಸ್ಥಿರವಾಗಿರಲಿ, ತಮಗೆ ಆಶೀರ್ವಾದ ಕೊಡಲಿ, ನಿಮ್ಮ ಮಾಂಗಲ್ಯ ಬಗ್ಗೆ ಚೆನ್ನಾಗಿರಲಿ.